ಕ್ರಿಸ್ತನಲ್ಲಿ ಪ್ರಿಯರೇ, ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರೋದಕ್ಕೆ ಭಾಳ ಇಷ್ಟವುಳ್ಳವನಾಗಿದ್ದೇನೆ, ತೃಪ್ತಿ ಉಳ್ಳವನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಜ್ಞಾನೋಕ್ತಿಯಲ್ಲಿ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 5ನೇ ವರ್ಷದಿಂದ 6ನೇ ವಚನವರೆಗೂ ಧ್ಯಾನ ಮಾಡುವಂಥರಾಗಿರೋ ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೋರದೆ ಬಿಡು. ದೇವರಿಗೆ ಸ್ತೋತ್ರವಲ್ಲಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಯೇಸು ಕ್ರಿಸ್ತರ ಮೇಲೆ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ ದೇವರ ಮೇಲೆ ನೀನು ಭರವಸೆ ಇಡುವಾಗ, ನಂಬಿಕೆ ಇಡುವಾಗ, ಆತನನ್ನೇ ನೀನು ಆಶ್ರಯಿಸಿಕೊಳ್ಳುವಾಗ ಆತ ನಿನ್ನ ಜೀವಿತವನ್ನು ವ್ಯತ್ಯಾಸ ಮಾಡುವಂತನಾಗಿದ್ದೇನೆ. ನಿನ್ನ ಜೀವಿತದಲ್ಲಿ ಇದುವರೆಗೆ ಕಾಣದಿರುವಂಥ ಒಂದು ಸಂತೋಷ ನೀನು ಕಾಣ್ಬೋದು, ಒಂದು ಆಶೀರ್ವಾದ ಕಾಣ್ಬೋದು, ಒಂದು ಸಫಲತೆ ಕಾಣ್ಬೋದು, ಒಂದು ಬಿಡುಗಡೆ ನೀನು ಕಾಣ್ಬೋದು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರಲಿದೆ. ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ 33ನೇ ವಚನ ಹೇಳುತ್ತೆ, ನೀತಿವಂತರ ನಿವಾಸವನ್ನು ನಾನು ಆಶೀರ್ವದಿಸುವೆನು. ಅದರಲ್ಲೇ 32ನೇ ವಚನ ಹೇಳುತ್ತೆ, ಯಥಾರ್ಥರಿಗೆ ಆತನ ಸ್ನೇಹ ದೊರೆಯುವುದು. ಹಾಗಾದರೆ ಯಥಾರ್ಥರಿಗೆ ಆತನ ಸ್ನೇಹ ದೊರೆಯುವುದು ಯಾರಿಗಂದರೆ, ಅಬ್ರಾಮನು ದೇವರಿಗೆ ಒಳ್ಳೆ ಸ್ನೇಹಿತನಾಗಿರ್ತಾನೆ. ಲಾಜರನು ದೇವರಿಗೆ ಒಳ್ಳೆ ಸ್ನೇಹಿತನಾಗಿರ್ತಾನೆ. ಅಬ್ರಾಮನು ದೇವರ ಕಡೆಯಿಂದ ಆತನ ನಿವಾಸವು ಆಶೀರ್ವದಿಸಲ್ಪಟ್ಟಿರುತ್ತೆ. ಕಾರಣ ಏನಂದರೆ, ದೇವರಿಗೆ ಸ್ತೋತ್ರವಲ್ಲಿ. ಆದಿಕಾಂಡ 17ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳುತ್ತೆ, ನೀನು ಯಾವ ದೋಷವಿಲ್ಲದವನಾಗಿರು. ಕರ್ತನಿಗೆ ಸ್ತೋತ್ರವಲ್ಲಿ. ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತನಕ್ಕೆ ವಿಧೇಯನಾಗಿರೋ ಅಂದರೆ, ಅಬ್ರಾಮನ ತಂದೆ, ಅಬ್ರಾಮನ ಕುಟುಂಬ ದೇವ್ರನ್ನ ತಿಳ್ಕೊಳ್ಳೋಕ್ಕೆ ಮುಂಚಿತವಾಗಿ ಅವರ ಜೀವನ ಯಾತ್ರೆ ಯಾವುದ್ರಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ, ವಿಗ್ರಹಗಳು ಮಾಡಿಕೊಂಡು, ಅದು ವಿಗ್ರಹಗಳನ್ನ ಮಾರಾಟ ಮಾಡಿಕೊಂಡು ಅದರಲ್ಲೇ ಅವರು ಜೀವನ ಮಾಡ್ತಾಯಿದ್ರು. ದೇವರಿಗೆ ಸ್ತೋತ್ರವಲ್ಲಿ. ಯಾವಾಗ ತಂದೆ ದೇವ್ರನ್ನ ಅರಿತುಕೊಂಡನೋ, ತಿಳಿದುಕೊಂಡನೋ, ತನ್ನ ನಡವಳಿಕೆಯನ್ನು ಸರಿಪಡಿಸಿಕೊಂಡು ಆ ವಿಗ್ರಹಗಳನ್ನ ಮಾರೋದನ್ನು ಬಿಟ್ಟು ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ತನ್ನ ನಡವಳಿಕೆಯನ್ನು ಸರಿಪಡಿಸ್ಕೊಂಡು ತಂದೆ ದೇವರು ಏನು ಹೇಳಿದನೋ ಅದೇ ಪ್ರಕಾರ ದೇವರ ಮಾತಿಗೆ ವಿಧೇಯವುಳ್ಳವನಾಗಿ, ದೇವರ ಮಾತಿಗೆ ತಗ್ಗಿಸಲ್ಪಡುವವನಾಗಿ, ದೇವರ ಮಾತಿನ ಪ್ರಕಾರವಾಗಿ ತನ್ನ ಜೀವಿತವನ್ನೇ ಸಮರ್ಪಣೆ ಉಳ್ಳವನಾಗಿ, ಯಥಾರ್ಥವುಳ್ಳವನಾಗಿ, ದೇವರಿಗೆ ಸ್ನೇಹಿತವುಳ್ಳವನಾಗಿ, ದೇವರ ಕಡೆ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೋಸ್ಕರ ಆ ಆಶೀರ್ವಾದಕ್ಕೆ ಪಾತ್ರವುಳ್ಳವನಾಗಿ ಅಬ್ರಾಮನು ದೇವರ ಮುಂದೆ ಕಾಣಲ್ಪಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಲ್ಲಿ. ಹಾಗಾದರೆ ಯಾವ ದೋಷವಿಲ್ಲದವನಾಗಿರೋಂಥ ಅಬ್ರಾಮನಿಗೆ ಒಂದು ಕಂಡೀಷನು ತಂದೆ ದೇವರು ಹಾಕುವಾಗ 99ನೇ ವಯಸ್ಸಿನಲ್ಲಿ ಅದನ್ನು ಒಪ್ಪಿಕೊಳ್ಳುವಂತನಾಗಿದ್ದಾನೆ. ಅದೇ ಪ್ರಕಾರ ನಡೆಯೋದಕ್ಕೆ ಬದ್ಧನಾಗಿರ್ತಾನೆ. ಸ್ತೋತ್ರವಲ್ಲಿ. ತಂದೆ ದೇವರ ಕರದಲ್ಲಿ ಅವನ ಸಂತತಿಯು ದೇವರು ಹೆಚ್ಚಿಸಲ್ಪಡ್ತಾರೆ. ಆ ಅಬ್ರಾಮನನ್ನು ದೇವರು ಆಶೀರ್ವದಿಸ್ತಾರೆ. ಸಂತತಿಯಾಗಿ ದೇವರು ಆಶೀರ್ವದಿಸ್ತಾರೆ. ಅದರಲ್ಲ ಜ್ಞಾನೋಕ್ತಿ 28ನೇ ಅಧ್ಯಾಯದಲ್ಲಿ 13ನೇ ವಚನ ಹೇಳುತ್ತೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಾಗಾದ್ರೆ ಒಪ್ಪಿಕೊಂಡು, ದೋಷಗಳನ್ನು ಒಪ್ಪಿಕೊಂಡು, ಪಾಪವನ್ನು ಒಪ್ಪಿಕೊಂಡು ನಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳುವಾಗ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳುವಾಗ ದೇವರ ಕರುಣೆ ನಮಗೆ ದೊರೆಯುತ್ತೆ. ದೇವರ ಕಡೆಯಿಂದ ಆಶೀರ್ವಾದ ದೊರೆಯುತ್ತದೆ. ದೇವರ ಕಡೆಯಿಂದ ಜಯ ದೊರೆಯುತ್ತದೆ. ದೇವರ ಕಡೆಯಿಂದ ಸಮಾಧಾನ ದಯಪಾಲಿಸುವಂತನಾಗಿರ್ತಾನೆ. ನಾವೊಂದು ಸಮರ್ಪಣೆ ಉಳ್ಳವರಾಗಿ, ಒಂದು ತೀರ್ಮಾನ ಉಳ್ಳವರಾಗಿ ನಮ್ಮ ನಡವಳಿಕೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ದೇವರ ಆಲೋಚನೆಯನ್ನು ಹೊಂದಿಕೊಳ್ಳುವಂಥರಾಗಿರಬೇಕು. ವಾಕ್ಯಕ್ಕೆ ವಿಧೇಯವುಳ್ಳವರಾಗಿ ನಡೆಯುವಂಥರಾಗಿರೋಕ್ಕೆ ನಮ್ಮನ್ನೇ ಸಮರ್ಪಿಸೋಣ, ಒಪ್ಪಿಸೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ವಾಕ್ಯವನ್ನು ನಮಗೆ ಕೊಟ್ಟಿದ್ದೀರ ತಂದೆ ದೇವರೇ, ಸ್ತೋತ್ರ ಮಾಡ್ತೇನಪ್ಪ. ಅಬ್ರಾಮನು ಯಾವ ರೀತಿ ನಂಬಿಕೆ ಪಿತೃಳ ತಂದೆಯಾಗಿ ಜೀವಿತ ಮಾಡಿದನೋ, ಅಬ್ರಾಮನು ತನ್ನ ಜೀವಿತ ನಡವಳಿಕೆಯನ್ನು ಸರಿಪಡಿಸಿಕೊಂಡು ಯಾವ ದೋಷವಿಲ್ಲದವನಾಗಿ, ಅಬ್ರಾಮನು ದೇವರಿಗೆ ಸ್ನೇಹಿತನಾಗಿ, ನಂಬಿಗಸ್ತನಾಗಿರುವಾಗ ಕರ್ತನೆ ಅವನ ಸಂತತಿ ಹೆಚ್ಚಿಸಿದರ, ಅವನ ಆಶೀರ್ವಾದಿಸಲ್ಪಟ್ಟಿದ್ದಾನೆ. ಕರ್ತನೆ ಸ್ತೋತ್ರ ಅಪ್ಪ. ಅಬ್ರಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಈ ಬೆಳಗಿನ ಜಾವದಲ್ಲಿ ನಾವು ವಂದನೆಯಿಂದ, ಕೃತಜ್ಞತೆಯಿಂದ ನಾವು ಆರಾಧನೆ ಮಾಡುವಂಥರಾಗಿದ್ದೇವೆ. ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳು ಅಬ್ರಾಮನ ಹಾಗೆ ಆಶೀರ್ವದಿಸಲ್ಪಡಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ಸ್ತೋತ್ರ. ಯಾವ ಕುಟುಂಬಗಳ ಕರ್ತನೆ ಕೋರ್ಟಿನ ವಿಷಯದಲ್ಲಿ, ಕೇಸಿನ ವಿಷಯದಲ್ಲಿ ಅಪ್ಪ ಕರ್ತನೆ, ವ್ಯಾಧಿ ವಿಷಯದಲ್ಲಿ, ನೋವಿನ ವಿಷಯದಲ್ಲಿ, ಸಾಲದ ವಿಷಯದಲ್ಲಿ, ದುಃಖದ ವಿಷಯದಲ್ಲಿ ಬಾಧೆ ಪಡ್ತಾ
ಇದ್ದವರು ನನ್ನ ಕರ್ತನೆ ದೇವರೇ ಸ್ತೋತ್ರಪ್ಪ. ಮನಮರ್ಗೋ ಈ ಪ್ರಾರ್ಥನೆ ಮೂಲಕವಾಗಿ ಕೆಲವೊಂದು ಕುಟುಂಬಗಳಿಗೆ ಬೆಳಗಿನ ಜಾವ ಒಂದು ಅದ್ಭುತ ಕಾಣಬೇಕು, ಒಂದು ಬಿಡುಗಡೆ ಕಾಣಬೇಕು, ನಿನ್ನ ಆಶೀರ್ವಾದ ಪಡ್ಕೊಳ್ಬೇಕು, ನಡವಳಿಕೆಯನ್ನು ಸರಿಪಡಿಸ್ಕೊಳ್ಬೇಕು, ದೇವರ ಮಾರ್ಗದಲ್ಲಿ ಬರುವುದಕ್ಕೆ ಅವರೇ ಸಮರ್ಪಣೆ ಮಾಡಿ ಒಪ್ಪಿಸ್ಕೊಳ್ಳುವಂತೆ ನೀನು ಅದ್ಭುತ ಮಾಡುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥನೆ ಜೀವ ಒಳ್ಳೆಯ ತಂದೆಯೇ, ಆಮೇನ್.